ಅದಾದಮೇಲೆ ಶಿವಣ್ಣ ಸೆಟ್ಟಲ್ಲಿ ಬಂದು ಇದ್ದಿದ್ದ ರೀತಿ ನೋಡಿ ಪ್ರತಿನಿತ್ಯನೂ ಅದು ಒಂದು ಕಣ್ಣಲ್ಲಿ ನೀರು ತುಂಬ್ಕೊಳ್ಳಲ್ಲ, ಅಷ್ಟು ಡಸ್ಟ್ ಇರೋದು. ನಾವು ಬೇಡ ಅಣ್ಣ ಅಂತ ಹೇಳಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಂದ್ರೂ, ಆಮೇಲೆ ಡಸ್ಟೆಲ್ಲ ಸಿ ಜಿನಲ್ಲಿ ಹಾಕ್ತೀವಿ ಅಂದರು, ಬೇಡ ಬೇಡ ನಿಮ್ಗೆ ಶಾರ್ಟಿಗೆ ಡಸ್ಟ್ ಬೇಡ್ತಾನೆ ಡಸ್ಟ್ ಹಾಕಿ ಆ ಥರ ಎಲ್ಲ ಹೇಳಿದ್ದು. ಅವ್ರ ಜೊತೆ ಒಂದೇ ಒಂದು ಸಿನಿಮಾ ನಾನು ನಿರ್ದೇಶಕನ ಕೆಲಸ ಮಾಡಿದ್ದು, ಅದು ಯಾವ ಜನ್ಮದ ಪುಣ್ಯನೋ. ಎಲ್ಲ ವಿಷಯಗಳು ಅವ್ರ ಮೂಲಕ ಟೆಕ್ನಿಕಲ್ ವಿಷಯ ಅನ್ನೋದಕ್ಕಿಂತ ಜೀವನದಲ್ಲಿ ಹೇಗೆ ಬದುಕಬೇಕು, ಒಬ್ಬ ಆರ್ಟಿಸ್ಟ್ ಸೂಪರ್ ಸ್ಟಾರ್ ಆದ್ರೂ ಎಷ್ಟು ಗ್ರೌಂಡೆಡ್ ಆಗಿರಬೇಕು ಅನ್ನೋ ದೊಡ್ಡ ಪಾಠ ಕಲಿಸ್ಬೇಕು. ಅಜಯ್ ಸರ್ ಇನ್ನೂ 1 ಮಂತ್ ಭಾಗಿಯಾಗಲ್ಲ ಶೂಟಿಂಗ್ನಲ್ಲಿ ಅನ್ನೋ ಮಾಹಿತಿ ಇದೆ. ಯಾವುದೇ ಶೂಟಿಂಗ್ನಲ್ಲೂ ಭಾಗಿಯಾಗಲ್ಲ, ರೆಸ್ಟಲ್ಲಿ ಇರಬೇಕು ಅಂತ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಮೃತ್ಯುಂಜಯ ತಾಯ್ನಾಡಿಗೆ ವಾಪಸ್ ಬರ್ತಾ ಇದೆ ಅಂತ. ಸೊ ಏನು ಹೇಳಕ್ ಬಯಸ್ತೀರಾ? ಇಲ್ಲ, ಭಾಳ ಅದು ಎಲ್ಲರೂ ಅದೇ ವಿಶ್ ಮಾಡೋದು. ಯಾಕಂದ್ರೆ ಅಣ್ಣ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಆರಾಮಾಗಿ ಸಿನಿಮಾಗಳು ತಗೊಂಡು ಮಾಡಬೇಕು. ಆಮೇಲೆ ಅಣ್ಣ ಯಾರ್ಯಾವ್ರು ಸಿನಿಮಾ ಒಪ್ಕೊಂಡಿದ್ದಾರೆ ಖಂಡಿತವ್ರು ಎಲ್ರಿಗೂ ಅವರು ನ್ಯಾಯ ಒದಗಿಸ್ತಾರೆ. ಬಟ್ ಆ ಟೈಮ್ಗೂ ಮುಂಚೆ ಅವ್ರು ಇವಾಗ